ಲೈಫ್ ಚೇಂಜಸ್. ಶಿಫ್ಟ್ ಮುಗಿಸ್ಕೊಂಡು ಈಗ ತಾನೇ ಬಂದೆ ಆಯಿತಾ. ಇವಾಗ ಟೈಮ್ 8 ಗಂಟೆ. ಹೊಟ್ಟೆ ಫುಲ್ ಹಸಿತಾ ಇತ್ತು. ನಮ್ಮ ಇಂಡಿಯನ್ ಸ್ಟೋರ್ ಇದೆ, ಸೊ ಐ ಥಾಟ್ ಅಲ್ಲಿ ಮೂಂಗ್ ದಾಲ್ ತಿನ್ನು ಅಂತ, ಬಿಕಾಸ್ ಮೂಂಗ್ ದಾಲ್ ಇಸ್ ಮೈ ಫೇವ್ರೆಟ್. ಅದಾದಮೇಲೆ ಬೇಡ ಚೇಪೆಕಾಯಿ ನೋಡಿದೆ. ಆಮೇಲೆ ಮೈಂಡ್ ಚೇಂಜ್ ಆಗಿಬಿಟ್ಟು ಚೇಪೆಕಾಯಿ ತೊಗೊಂಡೆ. ಗೆಸ್ ವಾಟ್, ಈ ಚೇಪೆಕಾಯಿಗೆ ಎಷ್ಟು ಕೊಟ್ಟಿರ್ತೀನಿ ಅಂತ ನೀವು ಕಮೆಂಟಲ್ಲಿ ಹೇಳಿ. ನಾನು ಇಂಡಿಯಾಲಿರ್ಬೇಕಾದ್ರೆ ನಮ್ಮದೇ ತೋಟ ಇದೆ. ಆ ತೋಟ ಅಲ್ಲಿ ಕಾರ್ನರ್ಸಲ್ಲಿ ಮರ ಹಾಕಿದ್ದೀವಿ. ಎಷ್ಟು ಇಷ್ಟು ದಪ್ಪ ಇರ್ತೈತೆ ಅದು. ಈ ಥರ ಐ ಥಿಂಕ್ ಇದು ಹೈಬ್ರಿಡ್ದು ಚೇಪೆಕಾಯಿ, ಅದು ನಾಟಿದು. ಮರದ ಮೇಲೆ ಹತ್ತಿ ಕುತ್ಕೊಂಡು ಹೊಟ್ಟೆ ತುಂಬಷ್ಟು ತಿಂದ್ಬಿಟ್ಟು ಮನೆಗೆ ಬರ್ತಾಯಿದ್ದೆ. ಇವಾಗ ಲೈಫ್ ಹೆಂಗೆ ಚೇಂಜ್ ಆಗಿದೆ ಅಂದರೆ, ಈ ಒಂದು ಚೇಪೆಕಾಯಿಗೆ ಕಾಸು ಕೊಟ್ಟು ತಗೊಂಡು ತಿನ್ನೋದು ಯೋಚನೆ ಮಾಡಬೇಕು, ತೊಗೊಳ್ಬೇಕಾ ಬೇಡವಾ, ತೊಗೊಂಡ್ರು ಒಂದು ತೊಗೋಬೇಕಾ 2 ತೊಗೊಳ್ಬೇಕಂತ ಯೋಚನೆ ಮಾಡಿ ತೊಗೊಳೋ ಕಾಲ ಬಂದಿದೆ. ಉಪ್ಪು ಖಾರ ತೊಗೊಂಡು ಹೋಗ್ಬಿಡ್ತಾ ಇದ್ದೆ ನಾನು. ಮೇಲೆ ಕುತ್ಕೊಂಡು ತಿನ್ಕೊಂಡು ಮನೆಗೆ ಬರೋದು. ಲೈಫ್ ಚೇಂಜಸ್. ನಂಗೆ ಚೇಪೆಕಾಯಿ ಅಂದರೆ ಭಾರಿ ಇಷ್ಟ. ಸೊ ಫೈನಲಿ ಇದ್ರ ಕಾಸಿಗೆ ಬಂದರೆ ಇದು 295 ಗ್ರಾಮ್ಸ್ ಏನೋ ಇತ್ತು. ಸೊ 1.98 ಪೌಂಡ್ಸ್ ಏನೋ ಇತ್ತು. 200 ರೂಪಾಯಿ ಅಂದ್ಕೊಳ್ಳಿ ಮ್ಯಾಕ್ಸ್. ಅಂದರೆ 200 ರೂಪಾಯಿ ಇದು ಒಂದು ಚೇಪೆಕಾಯಿಗೆ. 1 kg ಅಲ್ಲ, ಇಲ್ಲಿ kg ಒಂದು 600-700 ರೂಪಾಯಿ ಇರುತ್ತೇನೋ. ನಮ್ಮಮ್ಮಗೆ ಹೇಳಿದ್ರೆ ನಮ್ಮಮ್ಮ ನಗಿತಾ ಇದ್ರು. ಅಷ್ಟೇ ಗುರು ಜೀವನ. ಇದು ತಿಂದು ನಾನೊಂದು 4-5 ತಿಂಗಳಾಗಿರಬೇಕು. ಇಂಡಿಯಾಲಿದ್ದಿದ್ರೆ ದಿನ ತಿಂತಾಯಿದ್ದೆ, ದಿನ. ವೆಲ್, ದಿಸ್ ಇಸ್ ಸಮಥಿಂಗ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ನೀವು ಅಬ್ರಾಡಲ್ಲಿದ್ದರೆ ನೀವು ಫ್ರೂಟ್ಸಿಗೆ ಜಾಸ್ತಿ ಕೊಟ್ಟು ಯಾವ ಫ್ರೂಟ್ಸ್ನ ತಿಂದಿದ್ದೀರಿ, ಇಂಡಿಯಾ ನೆನಪು ಬರುತ್ತೆ ಅಂತೆಲ್ಲ ಕಮೆಂಟ್ಸಲ್ಲಿ ಹೇಳಿ.